ಏಪ್ರಿಲ್ 22ರಂದು ಕಾಶ್ಮೀರದಲ್ಲಿ ಸಂಭವಿಸಿದ ಉಗ್ರ ಕೃತ್ಯ ಸಂಬಂಧಿಸಿ ಇಂಡಿಯಾ ಪಾಕಿಸ್ತಾನದಲ್ಲಿ ಆರಂಭಗೊಂಡ ಯುದ್ಧದ ಕಾರ್ಮೋಡದ ಆತಂಕದಲ್ಲಿ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಇಂಡಿಯಾ ಪಾಕಿಸ್ತಾನದ ಕುರಿತು ಮಾತನಾಡಿದ್ದಾರೆ. ಬನ್ನಿ ಅದೇನಂತ ನೋಡೋಣ. ಜಪಾನ್ನ ಮುಖ್ಯ ಕ್ಯಾಬಿನೆಟ್ ಕಾರ್ಯದರ್ಶಿ ಏಪ್ರಿಲ್ 22ರಂದು ಕಾಶ್ಮೀರದಲ್ಲಿ ಸಂಭವಿಸಿದ ಉಗ್ರ ಕೃತ್ಯವನ್ನ ಸಂಬಂಧಿಸಿ ನಮ್ಮ ದೇಶವು ಇಂತಹ ಉಗ್ರ ಕೃತ್ಯಗಳನ್ನ ಘನವಾಗಿ ಖಂಡಿಸುತ್ತದೆ. ಜೊತೆಗೆ ಈ ಸ್ಥಿತಿ ಮುಂದುವರೆದು ಪ್ರತೀಕಾರಾತ್ಮಕ ಕದನಗಳಿಗೆ ಕಾರಣವಾಗಬಹುದು ಹಾಗೂ ಅದು ಪೂರ್ಣ ಪ್ರಮಾಣದ ಸೈನಿಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಹುದು ಎಂಬುದರ ಬಗ್ಗೆ ನಾವು ಗಂಭೀರ ಚಿಂತೆಯನ್ನ ವ್ಯಕ್ತಪಡಿಸುತ್ತೇವೆ. ದಕ್ಷಿಣ ಏಷ್ಯಾದ ಶಾಂತಿ ಮತ್ತು ಸ್ಥಿರತೆಗಾಗಿ ಭಾರತ ಮತ್ತು ಪಾಕಿಸ್ತಾನದ ಎರಡು ದೇಶಗಳು ಸಹನೆಯನ್ನ ತಾಳಲಿ ಮತ್ತು ಮಾತುಕತೆಯ ಮೂಲಕ ಸ್ಥಿತಿಯನ್ನ ಸ್ಥಿರಗೊಳಿಸಲಿ ಎಂದು ನಾವು ಬಲವಾಗಿ ಒತ್ತಾಯಿಸುತ್ತೇವೆ ಎಂದು ಹೇಳಿದ್ದಾರೆ. ಹಾಗೆ ಯುಎಎನ್ನ ಮಹಾ ಕಾರ್ಯದರ್ಶಿ ಸೆಕ್ರೆಟರಿ ಜನರಲ್ ಭಾರತೀಯ ಸೇನೆಯ ನಿಯಂತ್ರಣದ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿ ನಡೆಸುತ್ತಿರುವ ಕಾರ್ಯಾಚರಣೆಗಳ ಬಗ್ಗೆ ತೀವ್ರ ಚಿಂತೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಎರಡು ದೇಶಗಳು ಗರಿಷ್ಠ ಮಟ್ಟದ ಸೇನಾ ಸಹನೆ ತಾಳಬೇಕೆಂದು ಆಗ್ರಹಿಸಿದ್ದಾರೆ. ಯುನೈಟೆಡ್ ಅರಬ್ ಭಾರತ ಮತ್ತು ಪಾಕಿಸ್ತಾನ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು, ಉದ್ವಿಗ್ನತೆಯನ್ನ ಕಡಿಮೆ ಮಾಡಬೇಕು ಮತ್ತು ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ಶಾಂತಿಗೆ ಧಕ್ಕೆ ತಗಲುವ ಮಟ್ಟಿಗೆ ಪರಿಸ್ಥಿತಿಯನ್ನ ತೀವ್ರಗೊಳ್ಳದಂತೆ ನೋಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಭಾರತದ ಆತ್ಮರಕ್ಷಣಾ ಹಕ್ಕನ್ನ ಇಸ್ರೇಲ್ ಬೆಂಬಲಿಸಿದೆ. ನಿರಪರಾಧಿ ಜನರ ವಿರುದ್ಧ ಕ್ರೂರ ಕೃತ್ಯಗಳಿಗೆ ಹೊಣೆಗಾರರಾದ ಉಗ್ರವಾದಿಗಳಿಗೆ ಎಲ್ಲಿಯೂ ಆಶ್ರಯವಿರುವುದಿಲ್ಲ ಎಂಬುದನ್ನ ಈ ಸಂದೇಶ ಸ್ಪಷ್ಟವಾಗಿ ತಿಳಿಸುತ್ತದೆ ಎಂದು ಇಸ್ರೇಲ್ ಹೇಳಿದೆ. ರಷ್ಯಾದ ವಿದೇಶಾಂಗ ಮಂತ್ರಿ ಪಹಲ್ಗಾಮ್ನ ಬಳಿ ನಡೆದ ಉಗ್ರರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸೈನಿಕ ಘರ್ಷಣೆ ತೀವ್ರಗೊಳ್ಳುತ್ತಿರುವ ಬಗ್ಗೆ ನಾವು ಗಂಭೀರವಾಗಿ ಚಿಂತಿಸುತ್ತಿದ್ದೇವೆ. ಪರಿಸ್ಥಿತಿ ಹದಗೆಟ್ಟು ಹಾಳಾಗುವುದನ್ನು ತಡೆಯಲು ಎರಡು ದೇಶಗಳು ಸೈನಿಕ ಸಹನೆ ತೋರಬೇಕೆಂದು ನಾವು ವಿನಂತಿಸುತ್ತೇವೆ. ವಾಣಿಜ್ಯ ಕಾರ್ಯದರ್ಶಿ, ನಮ್ಮ ಸಂದೇಶ ಸ್ಪಷ್ಟ. ನಾವು ಎರಡು ದೇಶಗಳಿಗೆ ಸ್ನೇಹಿತರು ಹಾಗೂ ವಿಶ್ವಾಸಾರ್ಹ ಪಾಲುದಾರರಾಗಿದ್ದೇವೆ. ಅವುಗಳಿಗೆ ನಮ್ಮ ಬೆಂಬಲ ನೀಡಲು ಸದಾ ಸಿದ್ಧರಾಗಿದ್ದೇವೆ. ಪ್ರಾದೇಶಿಕ ಸ್ಥಿರತೆ, ಸಂವಾದ ಮಾರ್ಗಗಳು ಮತ್ತು ಉದ್ವಿಗ್ನತೆ ತಗ್ಗಿಸುವಿಕೆ ಇವು ಎರಡು ರಾಷ್ಟ್ರಗಳಿಗೆ ಅತ್ಯಂತ ಪ್ರಮುಖವಾದ ಅಂಶವಾಗಿದೆ. ಈ ಧ್ಯೇಯ ಸಾಧನೆಗಾಗಿ ನಾವು ಯಾವುದೇ ರೀತಿಯ ಸಹಕಾರವನ್ನ ನೀಡಲು ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಶಾಂತಿ ಮತ್ತು ಸ್ಥಿರತೆಗೆ ಪ್ರಾಧಾನ್ಯತೆ ನೀಡಬೇಕು, ಶಾಂತವಾಗಿ ಸಹನೆ ತೋರಬೇಕು ಹಾಗೂ ಪರಿಸ್ಥಿತಿಯನ್ನ ಹೆಚ್ಚು ಜಟಿಲಗೊಳಿಸುವ ಯಾವುದೇ ಕ್ರಮಗಳನ್ನ ತಪ್ಪಿಸಬೇಕೆಂದು ನಾವು ಆಹ್ವಾನಿಸುತ್ತೇವೆ. ಹಾಗೆ ಅಮೆರಿಕ, ಇದು ತುಂಬಾ ಭಯಾನಕವಾಗಿದೆ. ನನಗೆ ಎರಡು ದೇಶಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಈ ಉಲ್ಬಣಗೊಂಡಿರುವ ಸಮಸ್ಯೆ ಪರಿಹಾರ ಕಾಣುವುದನ್ನ ನಾನು ಬಯಸುತ್ತೇನೆ. ಯುದ್ಧ ನಿಲ್ಲಿಸುವುದನ್ನ ನಾವು ನೋಡಲು ಬಯಸುತ್ತೇನೆ. ಒಬ್ಬರು ಅನುಭವಿಸಿದ ನೋವಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಹಾಗಾಗಿ ಪರಸ್ಪರ ದಾಳಿಯನ್ನ ಇದೀಗ ನಿಲ್ಲಿಸಬಹುದು. ಎರಡು ರಾಷ್ಟ್ರಗಳು ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿವೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ಭವಿಸಿರುವ ಉದ್ವಿಗ್ನತೆಯನ್ನ ಶಮನ ಮಾಡುವ ದೃಷ್ಟಿಯಿಂದ ಸಹಾಯ ಮಾಡಲು ಸಾಧ್ಯವಾದರೆ ನಾನು ಅದಕ್ಕೆ ಸಿದ್ಧನಿದ್ದೇನೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ.